ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2006ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ಭಾಷಾ ಶಿಕ್ಷಕರ ವಿಷಯಕ್ಕೆ ಸಂಬಂಧಿಸಿದಂಥ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. GPSTR ಕನ್ನಡ ಮತ್ತು HSTR ಕನ್ನಡ ಮತ್ತು ಮುರಾರ್ಜಿ ಶಾಲಾ ಶಿಕ್ಷಕರ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಗೆ ಇದು ಉಪಯುಕ್ತವಾಗುವಂಥ ಪ್ರಶ್ನೆ ಪತ್ರಿಕೆ ಆಗಿದೆ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ 2006 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಟ ವರ್ಗದ ವರ್ಣಗಳ ಉಚ್ಚಾರ ಸ್ಥಾನ ಇದು ಅಂತ ಹೇಳಿದ್ದಾನೆ. ಟ ವರ್ಗದಲ್ಲಿ ಬರುವಂತಹ ಅಕ್ಷರಗಳು ಯಾವ ಸ್ಥಳದಿಂದ ಉಚ್ಚಾರಣೆ ಆಗ್ತಾವಪ್ಪ ಅಂದರೆ ಮೂರ್ಧನ್ಯ ಅಥವಾ ಮೂರ್ಧ ಅನ್ನೋ ಒಂದು ಸ್ಥಳದಿಂದ. ನೆಕ್ಸ್ಟ್ ಆಪ್ಷನ್ 3 ಸರಿಯಾದಂಥ ಉತ್ತರ. ಇದು ಸಮುಚ್ಚಯವಾಚಕ ಅವ್ಯಯ ಅಂತ ಕರೀತಾರೆ. ಸಮುಚ್ಚಯವಾಚಕ ಅವ್ಯಯ ಯಾವುದಪ್ಪ ಅಂದರೆ ಮತ್ತು ಅನ್ನೋದು ಆಪ್ಷನ್ 2. ಇದು ಸಮಸಂಸ್ಕೃತ ಪದವಲ್ಲ ಅಂತ ಕರೀತಾರೆ. ಸಮಸಂಸ್ಕೃತ ಪದ ಯಾವುದಲ್ಲಪ್ಪ ಅಂದರೆ ವರುಷ ಅನ್ನೋದು ಇದು ಸಮಸಂಸ್ಕೃತ ಪದ ಅಲ್ಲ. ಪೇಟೆಯಿಂದ ತಂದ ಹಣ್ಣುಗಳನ್ನು ತಿನ್ನಲಾಯಿತು, ಈ ವಾಕ್ಯದಲ್ಲಿರುವ ಕರ್ತೃಪದನೇ ಇಲ್ಲ ಇದರಲ್ಲಿ. ನೆಕ್ಸ್ಟ್, ಕಾವ್ಯಾವಲೋಕನ ಒಂದು ಲಾಕ್ಷಣ ಗ್ರಂಥ. ಇದು ಕಾವ್ಯಾವಲೋಕನ ಅನ್ನೋದು ಲಕ್ಷಣ ಗ್ರಂಥ. ಇದೊಂದು ರೂಪಕ ಶಬ್ದ ಅಂತ ಕರೀತಾರೆ. ರೂಪಕ ಶಬ್ದ ಅಂದರೆ ಗಾಳಿಕೊಳಲು ಅನ್ನೋದು, ಇದು ರೂಪಕ ಶಬ್ದ. ನೆಕ್ಸ್ಟ್, ಆಕಾಶವೇ ನೆಲಕ್ಕೆ ಬಿದ್ದಿತೋ ಎಂಬಂತೆ ಈ ಸಾಲಿನಲ್ಲಿರುವ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ. ಇದೊಂದು ಶಬ್ದಾಲಂಕಾರ ಅಂತ ಕೇಳಿದರೆ, ಶಬ್ದಾಲಂಕಾರಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಇಲ್ಲಿ ಅನುಪ್ರಾಸ ಅನ್ನೋದು ಶಬ್ದಾಲಂಕಾರ. ಆಪ್ಷನ್ 3 ಸರಿಯಾದಂಥ ಉತ್ತರ. 9ನೇ ಪ್ರಶ್ನೆ, ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು, ವಾತಾಪಿ ಅಥವಾ ಬಾದಾಮಿ. 10ನೇ ಪ್ರಶ್ನೆ, ದುರ್ವಿನೀತ ಎಂಬುದು ಈ ವಂಶಕ್ಕೆ ಸೇರಿದ ಅರಸನ ಹೆಸರು. ದುರ್ವಿನೀತ ಎಂಬುದು ಈ ವಂಶಕ್ಕೆ ಅಂದರೆ ದುರ್ವಿನೀತ ಯಾರ ವಂಶಕ್ಕೆ ಸೇರಿದವನು ಅಂದರೆ ಗಂಗರ ವಂಶಕ್ಕೆ ಸೇರಿದವನು. ಸತ್ಯಾಶ್ರಯನು ಈ ಕವಿಗೆ ಆಶ್ರಯದಾತನಾಗಿದ್ದನು. ಸತ್ಯಾಶ್ರಯ ಯಾರನ್ನ? ರನ್ನ ಕವಿಗೆ ಆಶ್ರಯದಾತ ಆಗಿದ್ದ. ಆಪ್ಷನ್ 2 ಸರಿಯಾದಂಥ ಉತ್ತರ. 12ನೇ ಪ್ರಶ್ನೆ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ ಈ ಸಾಲು ಇಲ್ಲಿಯ ಶಾಸನದು. ಇದು ಎಲ್ಲಪ್ಪ ಅಂದರೆ ಬಾದಾಮಿ ಶಾಸನಿಗೆ. ಸಾಧುಂಗೆ ಸಾಧು ಮಾಧುರಿಂಗೆ ಮಾಧುರಿ ಅಂತ ಬರುತ್ತಲ್ಲ, ಆ ಸಾಲಿನಲ್ಲೇ ಬರುವಂಥ ಸಾಲಿದು. ಕನ್ನಡ ಶಾಸನಗಳು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. BL ರೈಸ್ ಅವರಿಗೆ. ಕನ್ನಡ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದವರು BL ರೈಸ್. ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಇವರೊಳಗೆ ಚಂದೋಂಬುದಿಯ ಕರ್ತೃ ಯಾರು ಅಂತ ಕೇಳಿದರೆ, ಚಂದೋಂಬುದಿಯ ಅನ್ನೋ ಕೃತಿಯನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ನಾಗವರ್ಮ. ಆಪ್ಷನ್ 1 ಸರಿಯಾದಂಥ ಉತ್ತರ. 15ನೇ ಪ್ರಶ್ನೆ, ರುದ್ರಗಣದಲ್ಲಿರುವ ಅಂಶಗಳ ಸಂಖ್ಯೆ. ರುದ್ರಗಣದಲ್ಲಿ ಎಷ್ಟು ಅಂಶಗಳು ಬರ್ತಾವೆ ಅಂದರೆ 2. ಆಪ್ಷನ್ 1 ಸರಿಯಾದಂಥ ಉತ್ತರ. 16ನೇ ಪ್ರಶ್ನೆ, ಮಾತ್ರಗಣಕ್ಕೆ ಬದಲಾಗದೆ ಅಂಶಗಣ ಪದ್ಯವಾಗಿಯೇ ಉಳಿದ ಒಂದು ಜನಪ್ರಿಯ ಛಂದಸ್ಸು ಯಾವುದಂದರೆ ಸಾಂಗತ್ಯ. ಇದೊಂದು ಅಂಶಗಣ ಘಟಿತ ಪದ್ಯ ಜಾತಿ ಅಂತ ಹೇಳ್ತಾರೆ. ಅಂಶಗಣ ಘಟಿತ ಪದ್ಯ ಜಾತಿ ಯಾವುದಂದರೆ ಗೀತಿಕೆ. ಏತಿ ಎಂಬುದುರ್ಸಿದ ತಾಣಂ. ಏತಿ ಎಂಬುದುರ್ಸಿವ ತಾಣಂ ಎಂಬುದು ಈ ಕೃತಿಯಲ್ಲಿನ ಮಾತು ಅಂದರೆ ಕವಿರಾಜ ಮಾರ್ಗದಲ್ಲಿ ಬರುವಂತಹ ಮಾತಿದು. ಆಪ್ಷನ್ 1 ಸರಿಯಾದಂಥ ಉತ್ತರ. 19ನೇ ಪ್ರಶ್ನೆ, ಸೂರ್ಕಿ ಶರೀರ ನಾರಿ ಧನಮೆನ್ನಂ ವೆಂದಮರಲ್ಲಿ ಕಣ್ಮನಂ. ಇದು ಈ ಸಾಲಿನಲ್ಲಿರುವಂತಹ ಯಾವ ಛಂದಸ್ಸಿನಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಉತ್ಪಲಮಾಲ.
ಎನಗನುಕೂಲಮೆಕ್ಕೆ ಗುಣವರ್ಮನ ಜಾಣ್ನುಡಿ ಪಂಪನಿಂಪು. ಈ ಸಾಲು ಈ ವೃತ್ತಕ್ಕೆ ಉದಾಹರಣೆಯಾಗಿದೆ. ಅಂದರೆ ಇದು ಚಂಪಕಮಾಲ ವೃತ್ತಕ್ಕೆ ಉದಾಹರಣೆಯಾಗಿದೆ. 21ನೇ ಪ್ರಶ್ನೆ, ರಾಜಶೇಖರಂ ಎಂಬ ಪದದಲ್ಲಿ ಈ ಗಣ ವಿನ್ಯಾಸ ಇದೆ. ರಗಣ ಲಘು ಗುರು. ಆಪ್ಷನ್ 2 ಸರಿಯಾದಂಥ ಉತ್ತರ. 22ನೇ ಪ್ರಶ್ನೆ, ಕಂದ ಪದ್ಯದ ಮೊದಲ ಅರ್ಧದಲ್ಲಿ ಇರುವ ಮಾತ್ರೆಗಳ ಸಂಖ್ಯೆ 32. ಕಂಪ ಆಗಿದೆ. ಕಂದ ಪದ್ಯದಲ್ಲಿ 32, ಒಟ್ಟು 64 ಮಾತ್ರೆಗಳಿರ್ತವೆ. ಅದರಲ್ಲಿ ಮೊದಲ 2 ಸಾಲುಗಳಲ್ಲಿ 32 ಮಾತ್ರೆಗಳು. 23ನೇ ಪ್ರಶ್ನೆ, ಛಂದೋ ವಿಕಾಸ ಕೃತಿಯನ್ನು ರಚಿಸಿದವರು. ಛಂದೋ ವಿಕಾಸ ಅನ್ನೋ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದರೆ ಆರ ಮಿತ್ರ. 24ನೇ ಪ್ರಶ್ನೆ, ಕರ್ನಾಟಕ ಕವಿ ಚೈತ್ರವನಚೋತ ಎಂಬ ಬಿರುದು ಹೊಂದಿದ ಕವಿ. ಜನ್ನನಿಗೆ ಇರುವಂಥ ಬಿರುದು ಇದು. ಆಪ್ಷನ್ 3. ಕಾಳಿದಾಸನಿಗೆ ನೂರ್ಮಡಿಯಾಗಿ ಕಾವ್ಯ ರಚಿಸುತ್ತೇನೆಂದು ಹೇಳಿಕೊಂಡ ಕವಿ ಯಾರಪ್ಪ ಅಂದರೆ ಪೊನ್ನ. ಇದಕ್ಕೆ ಜನ್ನ, ಇದಕ್ಕೆ ಪೊನ್ನ. ನೆಕ್ಸ್ಟ್ 26ನೇ ಪ್ರಶ್ನೆ, BM ಶ್ರೀ ಅವರ ಅಶ್ವತ್ಥಾಮನ ನಾಟಕಕ್ಕೆ ಮೂಲ ಪ್ರೇರಣೆ ಯಾವುದಂದರೆ ಸಾಫೋಕ್ಲಿಸ್ನ ನಾಟಕ. ಸಾಫೋಕ್ಲಿಸ್ನ ನಾಟಕ ಅನ್ನೋದು ಇದು ಅಶ್ವತ್ಥಾಮನ ನಾಟಕಕ್ಕೆ ಪ್ರೇರಣೆ. ಇದು BM ಶ್ರೀ ಅವರು ಬರೆದಿರುವಂಥ ಅಶ್ವತ್ಥಾಮನ ನಾಟಕಕ್ಕೆ ಪ್ರೇರಣೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಅಭಿಧಾನ ವಸ್ತುಕೋಶ ಇದರ ರಚನೆ ಮಾಡಿದವರು ಯಾರಪ್ಪ ಅಂದರೆ ನಾಗವರ್ಮ ಎರಡನೇ ನಾಗವರ್ಮ. ಕರ್ನಾಟಕ ಕಾದಂಬರಿ ಎಂಬ ಕಾವ್ಯ ಈ ಕವಿಯದು ಅಂತ ಕೇಳಿದ್ದಾರೆ. ಕರ್ನಾಟಕ ಕಾದಂಬರಿ ಏನಪ್ಪ ಅಂದರೆ ನಾಗವರ್ಮ 1ನೇ ನಾಗವರ್ಮ. ಪಂಪರಾಮಾಯಣವೆಂದು ಪ್ರಸಿದ್ಧವಾದ ಕೃತಿಯನ್ನು ರಚಿಸಿದವರು ನಾಗಚಂದ್ರ. ಆಪ್ಷನ್ 2 ಸರಿಯಾದಂಥ ಉತ್ತರ. ಕವಿರಾಜ ಮಾರ್ಗದಲ್ಲಿ ಹೆಸರಿಸಲಾದ ಕವಿಗಳಲ್ಲಿ ಇವನು ಒಬ್ಬ, ದುರ್ವಿನೀತ. ಜನ್ನ ರಚಿಸಿದ ಧಾರ್ಮಿಕ ಕಾವ್ಯ ಯಾವುದಪ್ಪ ಅಂದರೆ ಅನಂತನಾಥ ಪುರಾಣ. ಜನ್ನ ರಚನೆ ಮಾಡಿದಂತಹ ಧಾರ್ಮಿಕ ಕಾವ್ಯ ಅನಂತನಾಥ ಪುರಾಣ. ಕನ್ನಡದಲ್ಲಿ ದಕ್ಷಿಣೋತ್ತರ ಮಾರ್ಗಗಳಿವೆ ಎಂದು ಹೇಳಿದ ಕವಿ. ಕವಿರಾಜ ಮಾರ್ಗಕಾರ. 33 ಸಂಶೋಧನ ಎಂಬುದು ಇವರಿಗೆ ಅರ್ಪಿಸಿದ ಅಭಿನಂದನ ಗ್ರಂಥ. ಚಿದಾನಂದ ಮೂರ್ತಿಯವರಿಗೆ 34ನೇ ಪ್ರಶ್ನೆ, ಮಿತ್ರವಿಂದ ಗೋವಿಂದ ನಾಟಕವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ 34ನೇದಕ್ಕೆ ಸರಿಯಾದ ಉತ್ತರ ಸಿಂಗರಾರ್ಯ. ಕದಂಬರ ರಾಜಧಾನಿ ಇದಾಗಿತ್ತು ಅಂತ ಕೇಳಿದರೆ ಬನವಾಸಿ. ಇದು ಕದಂಬರ ರಾಜಧಾನಿ ಆಗಿತ್ತು. ಇದೊಂದು ಗೀತ ನಾಟಕ ಅಂತ ಹೇಳಿದ್ರೆ ಅಹಲ್ಯ ಅನ್ನೋದು ಗೀತ ನಾಟಕ. ವಿಜ್ಞಾನ ಪ್ರಪಂಚ ರಚಿಸಿದವರು ಇವರು. ವಿಜ್ಞಾನ ಪ್ರಪಂಚವನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಶಿವರಾಮ್ ಕಾರಂತರು. ಮಾತನಾಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಹೇಳಿದವರು ಬಸವಣ್ಣನವರು. ಪ್ರೇಮ ಕಾಶ್ಮೀರ ಕವನ ಸಂಕಲನ ಇವರದು. ಪ್ರೇಮ ಕಾಶ್ಮೀರ ಯಾರ್ದಪ್ಪ ಅಂದರೆ ಕುವೆಂಪು ಅವ್ರದ್ದು. ಬ್ರಾಂಜಿಷ್ಣು ಈ ಕೃತಿಯ ಲೇಖಕ ಎಂಬ ಒಂದು ಅಭಿಪ್ರಾಯವಿದೆ. ವಡ್ಡಾರಾಧನೆ. ನೆಕ್ಸ್ಟ್, ಹರಿಹರನ ಗಿರಿಜಾ ಕಲ್ಯಾಣ ಒಂದು ಚಂಪು ಕಾವ್ಯ. ಇದು ಹರಿಹರನ ಗಿರಿಜಾ ಕಲ್ಯಾಣ ಅನ್ನೋದೇನಪ್ಪ ಅಂದರೆ ಚಂಪು ಕಾವ್ಯ. ನೆಕ್ಸ್ಟ್ 42 ವರ್ಗ ಸಂಘರ್ಷವನ್ನು ಸಂಕೇತ ರೂಪದಲ್ಲಿ ಹೇಳುತ್ತದೆ ಎನ್ನಲಾದ ಕೃತಿ ಯಾವುದಪ್ಪ ಅಂದರೆ ರಾಮಧಾನ್ಯ ಚರಿತೆ. ರಾಮಧಾನ್ಯ ಚರಿತೆ ಅನ್ನೋದು ಇದು ವರ್ಗ ಸಂಘರ್ಷವನ್ನು ಸಂಕೇತ ರೂಪದಲ್ಲಿ ವ್ಯಕ್ತಪಡಿಸುವಂತಹ ಕೃತಿ. ರಾಜಶೇಖರನ ವಿಲಾಸ ಕಾವ್ಯವು ಈ ಕವಿಯ ರಚನೆ. ರಾಜಶೇಖರ ಕಾವ್ಯ ಇದನ್ನು ರಚನೆ ಮಾಡಿದ್ರು ಷಡಕ್ಷರಿ. ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಎಂಬ ನಾಟಕ ರಚಿಸಿದವರು ವೆಂಕಟರಮಣ ಸೂರಿ. ವೆಂಕಟರಮಣ ಸೂರಿ ಅನ್ನೋರು ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಎಂಬ ನಾಟಕವನ್ನು ರಚನೆ ಮಾಡಿದ್ದಾರೆ.
ಎನ್ನ ನುಡಿ ಠಟ್ಟಡ್ಡಣ ಎಂದ ಕವಿ ಯಾರಪ್ಪ ಅಂದರೆ ಪಂಪ. ಮಾರಿದೇವತೆಯ ವರ್ಣನೆ ಈ ಕಾವ್ಯದಲ್ಲಿದೆ ಯಶೋಧರ ಚರಿತೆಯಲ್ಲಿ. ಅದ್ಭುತ ರಾಮಾಯಣವನ್ನು ರಚಿಸಿದವರು ಯಾರು ಅಂದರೆ ಮುದ್ದಣ್ಣ. ಹರ್ಷಚರಿತೆ ಎಂಬ ಕಾವ್ಯ ರಚಿಸಿದವರು ಯಾರಪ್ಪ ಅಂದರೆ ಪೂತಿ ನರಸಿಂಹಾಚಾರ್. ಸಾಯೋ ಆಟ ನಾಟಕವನ್ನು ರಚಿಸಿದವರು ಯಾರಪ್ಪ ಅಂದರೆ ದ ರಾ ಬೇಂದ್ರೆಯವರು. ನೆಕ್ಸ್ಟ್, ಕುವೆಂಪು ಅವರ ಚಿತ್ರಾಂಗದ ಒಂದು ಅನ್ನೋದು ಏನಪ್ಪ ಅಂದರೆ ಅದು ಖಂಡಕಾವ್ಯ. ಅದು ಹದಿಬದೆಯ ಮಹಿಮೆ ಈ ಕಾವ್ಯ ರಚನೆಯವ್ರದ್ದು ಯಾರ್ದಪ್ಪ ಅಂದರೆ ಸಂಚಿ ಹೊನ್ನಮ್ಮ. ಆಪ್ಷನ್ 2 ಸರಿಯಾದಂಥ ಉತ್ತರ. ಐವತ್ತೆರಡನೇ ಪ್ರಶ್ನೆ, ಇವಳು ವಚನಗಾರ್ತಿಯರಲ್ಲಿ ಒಬ್ಬಳು ಯಾರಪ್ಪ ಅಂದರೆ ಅಮುಗೆ ರಾಯಮ್ಮ. ಅಮುಗೆ ರಾಯಮ್ಮ ಕೂಡ ವಚನಗಾರ್ತಿಯಾಗಿದ್ದಾರೆ. 53ನೇ ಪ್ರಶ್ನೆ, ಮುದ್ದಣ್ಣನ ಮನೋರಮೆಯ ಸಂವಾದಕ್ಕಾಗಿ ಈ ಕೃತಿ ಪ್ರಸಿದ್ಧವಾಗಿದೆ ಅಂದರೆ ರಾಮಶ್ವಮೇಧ. ಜೋಗವ್ವ ಈ ಕೃತಿಯಲ್ಲಿನ ಒಂದು ಪಾತ್ರ ಯಾವುದಪ್ಪ ಅಂದರೆ ಕುಸುಮಬಾಲೆ. ಜೋಗವ್ವ ಅನ್ನೋದು ಯಾವ ಕೃತಿಯಲ್ಲಿ ಬರುತ್ತದೆ ಅಂದರೆ ಕುಸುಮಬಾಲೆ ಅನ್ನೋ ಕೃತಿಯಲ್ಲಿ ಬರುವಂಥ ಒಂದು ಪಾತ್ರ ಆಗಿದೆ. ನೆಕ್ಸ್ಟ್, ಇದು MS ಪುಟ್ಟಣ್ಣ ಬರೆದ ಕಾದಂಬರಿ. MS ಪುಟ್ಟಣ್ಣ ಬರೆದಿರೋದು ಯಾವುದಪ್ಪ ಅಂದರೆ ಮಾಡಿದ್ದುಣ್ಣು ಮಹಾರಾಯ. ಕನ್ನಡಕ್ಕೆ ಬೌದ್ಧ ಸಾಹಿತ್ಯವನ್ನು ಪರಿಚಯಿಸಿದವರು, ಬೌದ್ಧ ಸಾಹಿತ್ಯ ಕನ್ನಡಕ್ಕೆ ಪರಿಚಯ ಮಾಡಿಕೊಟ್ಟರು ಯಾರಪ್ಪ ಅಂದರೆ ರಾಜರತ್ನಂ, GP ರಾಜರತ್ನಂ. 57, ಇವರು ಐತಿಹಾಸಿಕ ನಾಟಕಗಳಿಂದ ಪ್ರಸಿದ್ಧರಾದವರು. ಐತಿಹಾಸಿಕ ನಾಟಕಗಳು ಸಂಸಾರವರೇ ಐತಿಹಾಸಿಕ ನಾಟಕಗಳನ್ನು ಹೆಚ್ಚಾಗಿ ಬರೆದಿದ್ದಾರೆ. 58ನೇ ಪ್ರಶ್ನೆ, ಸ್ಮೃತಿ ಪಟಲದಿಂದ ಎಂಬುದು ಈ ಕೃತಿಯಲ್ಲಿ, ಸ್ಮೃತಿ ಪಟಲದಿಂದ ಅನ್ನೋದು ಇದು ಶಿವರಾಮ್ ಕಾರಂತರ ಕೃತಿ. ಇದು 59ನೇ ಪ್ರಶ್ನೆ, ಇವರು ಹನಿಗವನಗಳಿಂದ ಪ್ರಸಿದ್ಧರಾಗಿದ್ದಾರೆ. ಯಾರಪ್ಪ ಅಂದರೆ ದಂಡಿರಾಜ್ ಅವರು ಹನಿಗವನಗಳಿಂದ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. 60ನೇ ಪ್ರಶ್ನೆ, ಇವರು ಒಬ್ಬ ಪ್ರಸಿದ್ಧ ಜಾನಪದ ತಜ್ಞರು. AK ರಾಮಾನುಜನ್. 61ನೇ ಪ್ರಶ್ನೆ, ಭರತನ ನಾಟ್ಯಶಾಸ್ತ್ರದಲ್ಲಿ ಉಕ್ತವಾದ ಅಲಂಕಾರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 4, 2ನೇ ಆಪ್ಷನ್. ಶಬ್ದಾರ್ಥ ಸಹಿತೌ ಕಾವ್ಯಂ, ಶಬ್ದಾರ್ಥ ಸಹಿತೌ ಕಾವ್ಯಂ ಎಂಬುದು ಭಾಮಹ ಹೇಳಿದರು. ನೆಕ್ಸ್ಟ್, 63ನೇ ಪ್ರಶ್ನೆ, ವಕ್ರೋಕ್ತಿ ಎಂಬ ಪದವನ್ನು ಮೊದಲು ಬಳಸಿದ ಲಾಕ್ಷಣಿಕ ಯಾರಪ್ಪ ಅಂದರೆ ಕುಂತಕ. ವಕ್ರೋಕ್ತಿ. ಸಾಧಾರಣೀಕರಣವಾದವನ್ನು ನಿರೂಪಿಸಿದವನು ಭಟ್ಟನಾಯಕ. ಸಾಧಾರಣೀಕರಣ ಈ ಒಂದು ವಾದವನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಭಟ್ಟನಾಯಕ. ಉಪಮಾ ಅಲಂಕಾರವನ್ನು ಕನ್ನಡದಲ್ಲಿ ವಿಶೇಷವಾಗಿ ಬಳಸಿದ ಕವಿ ಯಾರಪ್ಪ ಅಂದರೆ ಕುಮಾರವ್ಯಾಸ. ಗೌಡಿ ಎಂಬುದು ಕಾವ್ಯ ರಚನೆಯಲ್ಲಿ ಒಂದು ಮಾರ್ಗ. ಇದು ಗೌಡಿ ಅನ್ನೋದು 66ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮಾರ್ಗ. ಧ್ವನ್ಯಾರ್ಥ ಪ್ರತೀತಿಗೆ ಕಾರಣವಾದದ್ದು ಯಾವುದಪ್ಪ ಅಂದರೆ ವ್ಯಂಜನಾತ್ಪತ್ತಿ. ಧ್ವನ್ಯಾರ್ಥ ಪ್ರತೀತಿಗೆ ಕಾರಣವಾದದ್ದು ವ್ಯಂಜನಾವೃತ್ತಿ ಅಂತ. ವ್ಯಂಜನಾವೃತ್ತಿ ಅನ್ನೋದು ಧ್ವನ್ಯಾರ್ಥ ಪ್ರತೀತಿಗೆ ಕಾರಣವಾದದ್ದು. 68ನೇ ಪ್ರಶ್ನೆ, ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಎಂಬ ಗ್ರಂಥವನ್ನು ರಚಿಸಿದವರು ಯಾರಪ್ಪ ಅಂದರೆ VM ಇನಾಮ್ದಾರ್. ಪಾಶ್ಚಾತ್ಯ ಕಾವ್ಯಮೀಮಾಂಸೆ VM ಇನಾಮ್ದಾರ್ ಅವರು. 69, ಅಸೂಯೆ, ಶಂಕೆ, ಗ್ಲಾನಿ ಮೊದಲಾದವುಗಳು ಸಂಚಾರಿ ಭಾವಗಳು. ಅಸೂಯೆ, ಶಂಕೆ, ಗ್ಲಾನಿ ಅನ್ನೋದು ಇವು ಸಂಚಾರಿ ಭಾವಗಳು. 70ನೇ ಪ್ರಶ್ನೆ, ವಿಭಾನುಭಾವ ವ್ಯಭಿಚಾರ್ಯ ಸಂಯೋಗದ್ರಾಸ ಸನಿಷ್ಪತ್ತಿ ಎಂಬ ರಸಸೂತ್ರ ಇರುವ ಗ್ರಂಥ ಯಾವುದಪ್ಪ ಅಂದರೆ ನಾಟ್ಯಶಾಸ್ತ್ರ. 71ನೇ ಪ್ರಶ್ನೆ, ಅನುಪ್ರಾಸ ಎಂಬುದು ಒಂದು ಶಬ್ದಾಲಂಕಾರ. ಅನುಪ್ರಾಸ ಅನ್ನೋದೇನಪ್ಪ ಅಂದರೆ ಇದೊಂದು ಶಬ್ದಾಲಂಕಾರ. ಉಪಮಾ ಅಲಂಕಾರದಲ್ಲಿ ಹೋಲಿಸಲ್ಪಡುವ ವಸ್ತುವಿಗೆ ಈ ಹೆಸರು ಇರುತ್ತದೆ, ಉಪಮೇಯ. ಪ್ರಸಾದವೆಂಬುದು ಒಂದು ಗುಣ. ಇದು ಹೊಸತನ್ನು
ಹೊಸತನ್ನು ಕಾಣಿಸುವಂತೆ ಮಾಡುವ ಶಕ್ತಿಗೆ ಪ್ರತಿಭೆ ಅಂತ ಕರೀತೇವೆ. 75ನೇ ಪ್ರಶ್ನೆ, ಪ್ರತಿಭೆಯಲ್ಲಿ ಕಾರಯತ್ರಿ ಹಾಗೂ ಭಾವಯತ್ರಿ ಪ್ರತಿಭೆಯಲ್ಲಿ ಕಾರಯತ್ರಿ ಹಾಗೂ ಭಾವಯತ್ರಿ ಎಂಬ ಭೇದವನ್ನು ಕಲ್ಪಿಸಿದವನು ಯಾರಪ್ಪ ಅಂದರೆ ರಾಜಶೇಖರ. ಆಪ್ಷನ್ 3 ಶಿವೇತರಕ್ಷಿತೆ ಎಂಬುದು ಇವುಗಳಲ್ಲಿ ಒಂದು ಕಾವ್ಯ ಪ್ರಯೋಜನಗಳಿವು. ಆನಂದವರ್ಧನ ಧ್ವನ್ಯಾಲೋಕಕ್ಕೆ ವ್ಯಾಖ್ಯಾನವನ್ನು ಬರೆದವರು ಅಭಿನವಗುಪ್ತ. ಆನಂದವರ್ಧನ ಧ್ವನ್ಯಾಲೋಕಕ್ಕೆ ವ್ಯಾಖ್ಯಾನವನ್ನು ಬರೆದವರು ಯಾರಪ್ಪ ಅಂದರೆ ಅಭಿನವಗುಪ್ತ. ಕಿಟೆಲ್ ಕೋಶವನ್ನು ಪರಿಷ್ಕರಿಸಿದವರು ಎಂ ಮರಿಯಪ್ಪ ಭಟ್ಟರು. 79ನೇ ಪ್ರಶ್ನೆ, ಕೇಶಿರಾಜನ ಪ್ರಕಾರ ಕನ್ನಡದ ದೇಸಿ ವರ್ಣಗಳು ಇವು. ಆಪ್ಷನ್ 3 ಎ ಓ ಇವು. 80ನೇ ಪ್ರಶ್ನೆ, ಮಾಮಿಂಕೆಯದದೋಳ್ ಎಂಬುದು ಈ ಪ್ರತ್ಯಯಗಳನ್ನು ಹೇಳುತ್ತದೆ. ವಿಭಕ್ತಿ ಪ್ರತ್ಯಯಗಳನ್ನು ಹೇಳುವಂಥದ್ದು. 81ನೇ ಪ್ರಶ್ನೆ, ಸಂಧಾನ್ ಎಂಬುದು ಈ ಕನ್ನಡದ ರೂಪ. ಇದು ಪೂರ್ವದ ಹಳಗನ್ನಡ ರೂಪ. ಸಂಧಾನ್ ಅನ್ನೋದು ಪೂರ್ವದ ಹಳಗನ್ನಡದ ರೂಪ. ಖಂಡಪ್ರಾಸಮಿದನತಿಶಯಮೆಂಬುದು ಯತಿಯಮ್ಮ ಮಿಕ್ಕಲ್ ಈ ಮಾತು ಈ ಕೃತಿಯಲ್ಲಿದೆ ಅಂತ ಕೇಳಿದರೆ ಶಬ್ದಮಣಿ ದರ್ಪಣದಲ್ಲಿರುವಂಥದ್ದು. ಅವನು ಎಂಬುದು ಪ್ರಥಮ ಪುರುಷ ಏಕವಚನ. ಇದು ಅವನು ಅನ್ನೋದು ಪ್ರಥಮ ಪುರುಷ ಏಕವಚನಕ್ಕೆ ಸಂಬಂಧಿಸಿದೆ. 84ನೇ ಪ್ರಶ್ನೆ, ಇದು ಒಂದು ಅವ್ಯಯ. ಇಲ್ಲ ಅನ್ನೋದು ಅವ್ಯಯ. ಇದು ತದ್ದಿತ ಪ್ರತ್ಯಯ ಸೇರಿದ ಪದ ಅಂತೆ. ಮನೆತನ ತದ್ದಿತ ಪ್ರತ್ಯಯಕ್ಕೆ ಸೇರಿದಂತಹ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ಮನೆತನ ಅನ್ನೋದು. ಇದು ಕೃದಂತ ವಿಶೇಷಣಕ್ಕೆ ಒಂದು ಉದಾಹರಣೆಯಾಗಿದೆ. ಮಾಡಿದ ಅನ್ನೋದು ಕೃದಂತ ವಿಶೇಷಣಕ್ಕೆ ಉದಾಹರಣೆ. ನೆಕ್ಸ್ಟ್, ಹೋಗುವುದಿಲ್ಲ ಎಂಬ ನಿಷೇಧ ಕ್ರಿಯಾಪದವು ಕರ್ತೃವಿನ ಈ ಲಿಂಗವಚನ ಸೂಚಿಸುತ್ತದೆ ಅಂತ ಕೇಳಿದರೆ ಇದು ಲಿಂಗವಚನ ಸೂಚಕವಲ್ಲ ಅಂತ ಇಲ್ಲ ಆಪ್ಷನ್ ಸರಿಯಾದಂಥ ಉತ್ತರ. ಎಂಬತ್ತೆಂಟನೇ ಪ್ರಶ್ನೆ, ಕನ್ನಡದಲ್ಲಿ ಈ ವಿಭಕ್ತಿ ಪ್ರತ್ಯಯ ಪ್ರತ್ಯೇಕವಾಗಿ ಇಲ್ಲವೆಂದು ಹೇಳಲಾಗಿದೆ. ಪಂಚಮಿ ವಿಭಕ್ತಿ ಪ್ರತ್ಯಯ. ಇದೊಂದು ಅನುಕರಣವಾಚಕ ಪದ ಯಾವುದಪ್ಪ ಅಂದರೆ ಸರಸರನೆ ಅನ್ನೋದು. ಆಪ್ಷನ್ 2 ಸರಿಯಾದಂಥ ಉತ್ತರ. 90ನೇ ಪ್ರಶ್ನೆ, ಇದೊಂದು ಕ್ರಿಯಾವಿಶೇಷಣ ಪದ. ಕ್ರಿಯಾವಿಶೇಷಣ ಪದ ಅಂದರೆ ಯಾವುದಪ್ಪ ಅಂದರೆ ಚೆನ್ನಾಗಿ ಅನ್ನೋದು ಇದು ಕ್ರಿಯಾವಿಶೇಷಣ ಪದವಾಗಿದೆ. ನೆಕ್ಸ್ಟ್, ಊರೂರು ಈ ಪದದಲ್ಲಿರುವುದು ಯಾವುದಪ್ಪ ಅಂದರೆ ಪೂರ್ವ ಪದದ ಅಂತ್ಯ ಲೋಪಸಂಧಿ. ಇದು ರಾಜೋಪಭೋಗ ಈ ಪದದಲ್ಲಿರುವುದು ಯಾವ ಸಂಧಿ ಅಂದರೆ ಗುಣಸಂಧಿ. ರಾಜೋಪಭೋಗ ಅನ್ನೋದು ಇದು ಗುಣಸಂಧಿ. ಊಟೂಟ ಇದು ಊಟೂಟ ಅನ್ನೋದು ಈ ಸಮಾಸಕ್ಕೆ ಉದಾಹರಣೆ ಅಂದರೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಬೆರಳಗಣ್ಣರು ಎಂಬುದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂದರೆ ಆಪ್ಷನ್ 2 ಬಹುರ್ವಿ ಸಮಾಸಕ್ಕೆ. 95ನೇ ಪ್ರಶ್ನೆ, ಈ ಪದವನ್ನು ಅರಿ ಸಮಾಸವೆಂದು ಹೇಳಬಹುದು. ಅಣುಬಾಂಬ್ ಅನ್ನೋದು ಅರಿ ಸಮಾಸಕ್ಕೆ ಇರುವಂತಹ ಉದಾಹರಣೆ. ಊಟೋಪಚಾರ ಎಂಬಲ್ಲಿ ಈ ಸಮಾಸವಿದೆ. ಊಟೋಪಚಾರ ಎಂಬಲ್ಲಿ ಯಾವ ಸಮಾಸ ಇದೆ ಅಂದರೆ ಅರಿ ಸಮಾಸ ಇದೆ. ಮದುಮಗಳು ಈ ಪದದಲ್ಲಿರುವ ಸಮಾಸ. ಮದುಮಗಳು ಅಂದರೆ ಕರ್ಮಧಾರೆಯ ಸಮಾಸ. ಆಪ್ಷನ್ 2 ಸರಿಯಾದಂಥ ಉತ್ತರ. 98ನೇ ಪ್ರಶ್ನೆ, ಇದು ಪ್ರಕೃತಿ ಭಾವ
ಇರುವ ರೂಪಕ್ಕೆ ಒಂದು ಉದಾಹರಣೆ. ಅರೆ ಏನಿದು ಅನ್ನೋದು ಪ್ರಕೃತಿ ಭಾವರೂಪಕ್ಕೆ ಇರುವಂಥ ಉದಾಹರಣೆ. 99. ಈ ಜೋಡಿ ವರ್ಣಗಳು ಸವರ್ಣಗಳಲ್ಲ. ಐ ಮತ್ತು ಔ ಅನ್ನೋದು ಇವು ಸಂಧ್ಯಾಕ್ಷರಗಳು, ಸವರ್ಣಾಕ್ಷರಗಳು ಅಲ್ಲ. 100ನೇ ಪ್ರಶ್ನೆ. ಇವುಗಳಲ್ಲಿ ಲಘೋಪಧೇಯದ ಪದ ಯಾವುದು ಅಂತ ಕೇಳಿದರೆ ಊರ್ಗಳ್. ಊರ್ಗಳ್ ಅನ್ನೋದು ಇದೇನಪ್ಪ ಅಂದರೆ ಲಘೋಪಧೇಯದ ಪದ. ಸ್ನೇಹಿತರೆ, ಇದಿಷ್ಟೇನಪ್ಪ ಅಂದರೆ 2006ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಒಂದು ಪ್ರಮುಖ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಆಲ್ರೆಡಿ ಹಿಂದೆ ನಡೆದಂಥ 2015 ಮತ್ತು 17, 11 ಈ ಒಂದು ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಸಹ ನೋಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.